ನಾನು ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ, ರಾಪಿಡೋ ಬಗ್ಗೆ, ಇದು ಆಟೋದ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಬೈದು. ಹಂಗಾಗಿ ನಾನು ಅವ್ರಿಗೆ ಕ್ಷಮೆ ಕೋರ್ತೀನಿ. ನಮಸ್ಕಾರ ಸ್ನೇಹಿತರೆ, ಸಂತೋಷ್ ಮಾತಾಡೋದು. ಏನು ನಿನ್ನೆ ಇದೇ ಸಮಯ ಆಲ್ಮೋಸ್ಟ್ 8 ಗಂಟೆ ಏನು ನಮ್ಮ ಒಂದು ಚಾಲಕರು ವರ್ಗಕ್ಕೆ ಸಂಬಂಧಪಟ್ಟಿರುವ ಹಾಗೆ ತುಂಬಾ ಕೇವಲವಾಗಿ ಮಾತಾಡಿದಂತಹ ವ್ಯಕ್ತಿ ಆರ್ ಸೂರ್ಯ ಅಂತೇಳಿ ಇನ್ಸ್ಟಾಗ್ರಾಮ್ ಐಡಿ. ಆದರೆ ಅವರ ಹೆಸರು ಸೂರ್ಯ ಅಲ್ಲ, ರಣಸ್ವಾಮಿ. ರಣಸ್ವಾಮಿ. ಸೊ ಇದ್ರ ಮೇಲೆ ಏನು ನಾವು ದೂರನ್ನ ದಾಖಲಿಸಿದ್ವಿ. ಸೊ ಅದೇ ಪ್ರಕಾರ నేను ಎನ್ಸಿ ಮಾಡಿದ್ವಿ. ಇವತ್ತು FIR ಆಗಿದೆ. FIR ಕಾಪಿನೂ ಕೂಡ ಇಲ್ಲೇ ಇದೆ. ಜೊತೆಗೆ ಏನು ಸ್ಟೇಷನ್ಗೆ ನೋಟಿಸ್ ಕೊಡಬೇಕಾಗಿತ್ತು, ನೋಟಿಸ್ ಕೂಡ ಬಂದಿದೆ. ಸೊ ಇದು ನಿನ್ನೆ ಎನ್ಸಿ ಮಾಡಿದ್ದಂಥದ್ದು. ಸೊ ವಿಚಾರ ಏನಪ್ಪ ಅಂತಂದರೆ, ಏನು ಚಾಲಕರು ವರ್ಗದ ಬಗ್ಗೆ ತುಂಬ ಒಂದು ಕೆಟ್ಟದಾಗಿ ಮಾತಾಡಿದ್ರು. ಏನಕ್ಕೆ ಮಾತಾಡೋದು ಅಂತಂದರೆ ಅವ್ರು ಮಾತಾಡಬೇಕಷ್ಟೇ. ಸೊ ನಾವಂತೂ ಕಾನೂನು ಪ್ರಕ್ರಿಯೆ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೀವಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನು ಅನ್ಸಿದೆ, ಪಾಪ ಪಟ್ಟಿ ಗಾಡಿ ಇದೆಯಾ, ಗಾಡಿ ಅಥವಾ ಅವ್ರು ಮಾತಾಡಿದ ಸರಿನಾ ತಪ್ಪ, ನಾವು ಮಾಡಿದ ಸರಿ ಅಂತ ಒಪ್ಕೊಂತಾರ ಅದನ್ನು ಅವರೇ ಮಾತಾಡ್ತಾರೆ, ನೀವೇ ಕೇಳ್ತೀರಿ. ನಮಸ್ಕಾರ, ರಣಸ್ವಾಮಿ ಅಂತ. ಒಂದು ವಿಡಿಯೋ ಮಾಡಿದ್ದೆ, ಅದು ತುಂಬ ಕೆಟ್ಟದಾಗಿತ್ತು. ಅಂದರೆ ನಾನು ಹೇಳ್ತಾ ಇರೋದು, ನಾನು ವಿಡಿಯೋ ಉದ್ದೇಶಪೂರ್ವಕ ಮಾಡಿಲ್ಲ, ಅದು ಮಿಸ್ ಆಗಿ ಮಾಡಿದ್ದೀನಿ. ದಯವಿಟ್ಟು ನನ್ನ ಕಡೆಯಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಎಲ್ಲ ನಿಮ್ಮ ಅಣ್ಣ ತಮ್ಮ ಅಂತ ತಿಳ್ಕೊಳ್ಳಿ. ದಯವಿಟ್ಟು ನಾನು ಬೇಕಂತ ಉದ್ದೇಶಪೂರ್ವಕ ಮಾಡಿಲ್ಲ, ಯಾರೋ ಮೆಸೇಜ್ ಹಾಕಿ ಈ ಥರ ಮಾಡಿ ಅಂತ ಹೇಳಿದಕ್ಕೋಸ್ಕರ ನಾನು ನನ್ನ ಬುದ್ಧಿ ಇದರಿಂದ ನಾನು ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸಿ. ಕ್ಷಮೆ ಕೇಳಿ ಅಂತ ಯಾಕಂದರೆ ಕ್ಷಮೆ ಕೇಳ್ತೀನಿ. ಈಗ ವಿಚಾರ ಇಷ್ಟೇ. ಸೊ ಕಾನೂನು ಪ್ರಕ್ರಿಯೆ ಆಗೇ ಆಗುತ್ತೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕೆಂದರೆ ಆದರೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗ, ಯಾಕಂದರೆ ಎಲ್ಲರ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ, ಅವರು ತಿಳ್ಕೋಬೇಕು. ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ, ಬೇರೆಯವ್ರ ತಂದೆ ತಾಯಿ ಬಗ್ಗೆ, ಬೇರೆಯವರ ಮಕ್ಕಳ ಬಗ್ಗೆ ಮಾತಾಡ್ತೀವಿ ಅಂದಾಗ ಅವ್ರು ತಿಳ್ಕೋಬೇಕಾಗಿತ್ತು. ಅದೆಲ್ಲ ಏನು ತಿಳಿಸ್ಬೇಕು ಸ್ಟೇಷನ್ ಅಂತ ತಿಳಿಸಿದ್ದಾರೆ. ಇನ್ನು ಮುಂದೆ ವಿಚಾರ ವಿಚಾರ ಏನಿದೆ ಅದು ಹೋಗುತ್ತೆ. ಎಲ್ಲರಿಗೂ ಮಾತಾಡಿದ್ದೀರಾ, ಹಂಗೆ ಅನ್ಬಿಟ್ಟು ಸುಮ್ಮನೆ ಬಿಟ್ಟಿದ್ದೀವ. ಹೆಸರೇನು ಹೇಳಿಲ್ಲ, ಮುಖ ತೋರಿಸಿಲ್ಲ ಅಂತ ಮಾಡಿದೀವ. ಇರ್ಬೇಕು, ಅದು ನಿಮಗೆ ಗಿಲ್ಟ್ ಇರ್ಬೇಕು ಒಳಗಡೆ. ನಮ್ಮನೆ ಹೆಣ್ಮಕ್ಳು ಜೋಪಾನವಾಗಿ ಸೇಫ್ಟಿ ಆಗಿರ್ಬೇಕು, ನಮ್ಮನೆ ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು, ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕು. ಹೌದಾ ಇಲ್ವಾ? ಹೇಳ್ಬಾರ್ದ? ಏನು ವಿಡಿಯೋ ಮಾಡಿದ್ರೆ ಅದಕ್ಕೆ ಕಾನೂನು ಪ್ರಕ್ರಿಯೆ ಪ್ರಕಾರ ಏನಾಗಬೇಕಾಗ್ತದೆ. ಬಟ್ ಇನ್ನೊಂದು ವಿಚಾರ, ಅವರ ಮನೆಯವರು ಕೂಡ ನಮ್ಮ ಏನು ಈ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹಾಕಿದ್ದೀರಾ, ಅದನ್ನು ಡಿಲೀಟ್ ಮಾಡಿ ತಾಣ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದೊಂದನ್ನ ಡಿಲೀಟ್ ಮಾಡ್ತೇವೆ. ಮತ್ತು ಏನು ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಚಪ್ಪಲಿ ಅದೇನೇನು ಹಾಕೊಂಡು ವಿಡಿಯೋಗಳನ್ನ ಮಾಡಿದ್ರೆ ಅದನ್ನೇನಾದರೂ ಡಿಲೀಟ್ ಮಾಡಬೇಕು ಅಂತ ಅವ್ರು ಹೇಳ್ಕೊತಾರೆ. ಮಾಡಬೇಕು ಅನ್ನೋದು ಮಾಡ್ತೀವಿ ನಾವು. ಅದ್ರ ಬಗ್ಗೆ ಗಾಡಿ ಅಂತ ಹೇಳೋದು ಮಾಡ್ಬೋದು. ಯಾವುದು ನೀವಲ್ಲ ರೀ, ಚಾಲಕರುಗಳು ಹಾಕಿದಾರಲ್ವ, ಅದ್ರ ವಿಚಾರಕ್ಕೆ ನೀವು ರಿಕ್ವೆಸ್ಟ್ ಮಾಡ್ತೀವಿ. ಹೇಳ್ತಾರೆ ದಯವಿಟ್ಟು ಅದು ಯಾರು ವಿಡಿಯೋಗಳು ಹಾಕಿದ್ದೀರಿ ಅಂತ ದಯವಿಟ್ಟು ಡಿಲೀಟ್ ಮಾಡಿ. ತುಂಬ ಕೈ ಕೇಳ್ಕೊತೀನಿ. ನೆಕ್ಸ್ಟ್ ಆ ಥರ ನಮ್ಮ ಕಡೆ ನನಗೆ ಯಾವುದೇ ಕಾರಣಕ್ಕೂ ನಾವು ಆ ಥರ ವೀಡಿಯೋಸ್ ಮಾಡಲ್ಲ. ಮುಂದೆ ನಾನು ದಯವಿಟ್ಟು ಅದು ವಿಡಿಯೋನ ಡಿಲೀಟ್ ಮಾಡಿ. ಸೊ ಇವತ್ತಿನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಜನ ಚಾಲಕರು ಬೆಳಗ್ಗೆಯಿಂದಲೂ ಕೂಡ ನಿನ್ನೆಯಿಂದ ನಿರಂತರವಾಗಿ ಎಷ್ಟು ಲಕ್ಷ ಜನ ಹೋಗಿದ್ದು ನಿನ್ನೆಯಿಂದ ಕಮ್ಮಿ ಇಷ್ಟೇ ಚಾಲಕರು ಬರ್ತಿದ್ದಾರೆ. ಏನು ಬೇಕಾದ್ರೂ ಮಾಡ್ತಿದ್ದೀವಿ ನಾವು. ಆ ಥರ ಮಾತಾಡೋದಿಲ್ಲ, ಆ ಥರ ಮಾಡೋದಿಲ್ಲ. ಯಾಕಂದರೆ ಕಾನೂನು ಪ್ರಕ್ರಿಯೆ ಏನಿರುತ್ತೆ ನಾವು ಅದೇನು ಮಾಡ್ತಿದ್ದೀವಿ, ಕ್ಲೋಸ್ ಮಾಡ್ತಿದ್ದೀವಿ. ಹಾಗಾಗಿ ಇಷ್ಟಕ್ಕೆ ವಿಚಾರ ಏನಾಗಿತ್ತು, ಅದನ್ನ ಏನು ತಿಳಿಸ್ಬೇಕಾಗಿತ್ತು ತಿಳಿಸಿದ್ವಿ. ಅವ್ರ ಕೈಯಲ್ಲಿ ಏನು ಕ್ಷಮೆ ಕೇಳಬೇಕು ಅದನ್ನೇ ಕೇಳಿಸ್ತೀವಿ. ಜೊತೆಗೆ ಏನು FIR ಆಗಬೇಕಾಗಿತ್ತು FIR ಆಗಿದೆ. ಇನ್ನು ಮುಂದೆ ಏನಿದೆ ಕಾನೂನು ಪ್ರಕ್ರಿಯೆ ಆಗ್ತದೆ, ಇನ್ನು ಮುಂದೆ ಮುಗಿಯುವಂಥ ಕೆಲಸ ಆಗ್ತದೆ ಅಂತ ತಿಳಿಸ್ತಾ ಇವತ್ತು ಬಂದಿದ್ದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು. ಅದರಲ್ಲಿ ಎಸ್ಪೆಷಲಿ ಉಳಿಮಾವು ಆರಕ್ಷಕರಿಗೆ ನಾನು ಎಸ್ಪೆಷಲಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಒಂದು ದೂರನ್ನ ದಾಖಲಿಸಿದ್ರೆ ಇಮಿಡಿಯೇಟ್ ಅದನ್ನ ಕಾರ್ಯರೂಪಕ್ಕೆ ತಂದು ಅದನ್ನು ಸಂಬಂಧಪಟ್ಟಿರೋನ್ನ ಕಲಿಸಿ ಅದೇನು ಕ್ರಮ ಜರುಗಿಸಬೇಕಾಗಿರುವಂಥ ಕೆಲಸನ ಜರುಗಿಸಿದರೆ. ಸೊ ಹಾಗಾಗಿ ಎಲ್ಲ ನಮ್ಮ ಉಳಿಮಾವು ಪಾಲಿಸ್ ಠಾಣೆಯ ಆರಕ್ಷಕ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಬಂದಿದ್ದಂಥ ಚಾಲಕರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಬೆಂಬಲವಾಗಿ ನಿಂತ ಅಷ್ಟು ಜನ ಚಾಲಕರಿಗೆ ಧನ್ಯವಾದ ತಿಳಿಸ್ತಾ ನನ್ನ ಲೈವ್ನ ಮುಕ್ತಾಯ ಮಾಡ್ತೀನಿ. ನಾನು ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ, ರಾಪಿಡೋ ಬಗ್ಗೆ, ಇದು ಆಟೋದ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಬೈದು. ಹಂಗಾಗಿ ನಾನು ಅವ್ರಿಗೆ ಕ್ಷಮೆ ಕೋರ್ತೀನಿ. ಆ ಥರ ಮಾಡ್ಬಾರ್ದ ವಿಡಿಯೋಸ್. ನನ್ನ ಸ್ವೀಟ್ ಮಾರ್ಕ್ಸ್ ಬೇಕು ಕೆಲಸ ಮಾಡೋದು. ಪಾರ್ಟ್ ಟೈಮ್ ಅಲ್ಲಿ ನಾನು ರಾಪಿಡೋ ಮಾಡ್ತಿದ್ದೆ. ಯಾರೋ ಒಂದು ಮೆಸೇಜ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಆ ಥರ ಆಟೋದವರಿಗೆ ಬೈದು ಒಂದು ಕಮೆಂಟ್ ಹಾಕಿದ್ದೆ. ದಯವಿಟ್ಟು ನಾನು ಅವ್ರ ಹತ್ರ ಕ್ಷಮೆ ಕೇಳ್ತೀನಿ. ನನ್ನ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ಯಾರಿಗೂ ಆ ಥರ ಮಾಡಕ್ ಹೋಗಲ್ಲ.